ಹಲೋ ಗೈಸ್, ವೆಲ್ಕಮ್ ಟು ಅವರ್ ಚಾನೆಲ್. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರೋ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಡಿ. ಆ್ಯಂಡ್ ಎಲ್ಲರೂ ಹೇಗಿದ್ದೀರಾ? ನಾವು ಆರಾಮಾಗಿದ್ದೀವಿ. ಐ ಹೋಪ್ ಎಲ್ಲರೂ ಹಬ್ಬನ ಅಂದರೆ ವ್ರತನ ಕಂಪ್ಲೀಟ್ ಮಾಡಿದ್ದೀರಾ ಅಂದ್ಕೊಳ್ತೀವಿ. ಸೊ ನಾನು ವರಲಕ್ಷ್ಮಿ ವ್ರತದ್ದು ವಿಡಿಯೋನ ಅಂದರೆ ಪ್ರಿಪ್ರೇಷನ್ ಏನಿತ್ತೋ ಆ ವಿಡಿಯೋನ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರೋದು. ಸೊ ಇದು ಬಂದು ಗುರುವಾರ. ಫಸ್ಟು ಫ್ರೂಟ್ಸ್ ಏನು ತೋರಿಸಿದ್ನಲ್ಲ ಅದು ಬಂದು ಬುಧವಾರನೇ ಹೋಗಿ ಫ್ರೂಟ್ಸು ಸ್ವೀಟ್ಸ್ ಅದೆಲ್ಲ ತೊಗೊಂಡು ಬಂದಿದ್ದು. ಅದಾದಮೇಲೆ ನಮ್ಮಮ್ಮ ಸೋಮವಾರನೇ ಹೂವುಗಳನ್ನೆಲ್ಲ ತೊಗೊಂಡು ಬಂದಿದ್ದರು, ಕಟ್ಟೋದಕ್ಕೆಲ್ಲ ಈಸಿ ಆಗಲಿ ಅಂತ ಹೇಳಿ. ಅದಾದಮೇಲೆ ಅಂದರೆ ನನ್ನ ಫೋನಲ್ಲಿ ಹೇಳಿದ್ನಲ್ಲ, ಸ್ಟೋರೇಜ್ ಪ್ರಾಬ್ಲಮಿಂದ ನಾನು ಯಾವುದನ್ನು ಮತ್ತು ವಿಡಿಯೋ ಬ್ಯಾಕಪ್ ಇದ್ದಿದ್ದರಿಂದನೂ ಕೂಡ ಸೊ ನಾನು ಯಾವುದೂ ರೆಕಾರ್ಡ್ ಮಾಡ್ಕೊಳ್ಳೋಕೆ ಹೋಗಿಲ್ಲ ಅಂತಲೇ ಹೇಳ್ಬೋದು. ಇದು ಗುರುವಾರ ಸಂಜೆಯಿಂದ ನಾನು ಮತ್ತೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇರೋದು. ಗುರುವಾರ ಸಂಜೆ ಒಂದು 5 ಗಂಟೆ ಮೇಲೆ ಹೂವೆಲ್ಲ ಕಟ್ಕೊಂಡು ಅದಾದಮೇಲೆ ಕೆಲವೊಂದು ದೇವರಿಗೆ ರೆಡಿ ಅಂದರೆ ಮುಖಕ್ಕೆ ಅಲಂಕಾರ ಅಥವಾ ತೆಂಗಿನಕಾಯಿ ಸರಿ ನೋಡ್ಕೊಳ್ಳೋದು, ಸೊ ಇದನ್ನೆಲ್ಲ ಮಾಡ್ಕೊಳ್ತಾ ಇರೋದು. ಎಷ್ಟು ಬೇಗ ಟೈಮ್ ಹೋಗೋಯ್ತು ಅಂದರೆ ಗೈಸ್, ತುಂಬ ಫಾಸ್ಟಾಗಿ ಟೈಮ್ ಹೋಯಿತು. ಬೆಳಗ್ಗೆ ಎದ್ದಿದ್ದು ಶುಕ್ರವಾರ ನೈಟ್ವರೆಗೂ ಟೈಮ್ ಅಂತೂ ಫಾಸ್ಟಾಗಿ ಓಡ್ತೋಯ್ತಾ. ಸೊ ನಾನು ಬೆಳಗ್ಗೆನೇ ಸ್ನಾನ ಎಲ್ಲ ಮಾಡ್ಕೊಂಡಿದ್ದೆ, ಹೆಡ್ ವಾಶ್ ಎಲ್ಲ ಆಗಿತ್ತು. ಮಿಕ್ಕಿದ್ದಂದು ಹೂವು ಕಟ್ಕೊಳ್ಳೋದು, ದೇವ್ರಿಗೆ ಏನೇನು ಬೇಕೋ ಸಣ್ಣ ಪುಟ್ಟ ಕೆಲಸ ಅಂತೂ ಖಂಡಿತ ಇರುತ್ತಲ್ವ, ಸೊ ಅದನ್ನೆಲ್ಲ ಮಾಡಿಕೊಂಡೆ. ಸೊ ಸಂಜೆ ಆಗ್ತಾ ಪ್ರಿಪ್ರೇಷನ್ ಇನ್ನೂ ಅಂದರೆ ಹಬ್ಬ ಅಂತಂದರೆ ಒಂದು 3-4 ದಿನಕ್ಕೆ ಮುಂಚೆನೇ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿರ್ತೀವಿ ಅಂತಲೇ ಹೇಳ್ಬೋದು. ಆದರೆ ವರಲಕ್ಷ್ಮಿ ವ್ರತ ಮಾಡ್ತೀವಿ ಅಂದರೆ ಇನ್ನೂ ಪ್ರಿಪ್ರೇಷನ್ ಜಾಸ್ತಿನೇ ಇರುತ್ತೆ. ಸೊ ನಾವು ಈ ಟೇಬಲ್ ಮೇಲೆ ಕೂರ್ಸೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದು. ಅದು ಫಸ್ಟು ಮೇಲ್ಗಡೆ ಇವಾಗ ನಾನು ವೈಪ್ ಮಾಡ್ತಾಯಿದ್ದೀನಲ್ಲ ಅದ್ರ ಮೇಲ್ಗಡೆ ಇನ್ನೊಂದು ಮಣೆ ಇದೆಯಲ್ಲ, ಸೊ ಅದನ್ನು ಕೂರಿಸ್ಕೊಳ್ಳೋಣ, ಸ್ವಲ್ಪ ಹೈಟ್ ಬರಲಿ ಅಂತ ಪ್ಲ್ಯಾನ್ ಮಾಡಿದ್ವಿ. ಬಟ್ ಲಾಸ್ಟಲ್ಲಿ ಅದು ಫ್ಲಾಪ್ ಆಯಿತು. ಸೊ ಅದಕ್ಕೆ ಅಂತ ಹೇಳಿ ಗಂಜಲ ಮತ್ತು ನೀರು ಹಾಕಿಬಿಟ್ಟು ಎಲ್ಲ ಕ್ಲೀನಾಗಿ ಒರೆಸ್ಕೊಳ್ತಾ ಇದ್ದೀನಿ. ಅಂದರೆ ನಾವೆಲ್ಲ ಕೂತ್ಕೊಂಡಿರ್ತೀವಿ, ಕೆಲವೊಂದು ಸಲ ಆಲ್ಮೋಸ್ಟ್ ನನ್ನ ಮಗ ಅದ್ರ ಮೇಲೆಲ್ಲ ಕೂತ್ಕೊಂಡು ಆಟ ಆಡಿರ್ತಾನೆ ಅಂತ ಹೇಳಿ ಅದನ್ನು ಕ್ಲೀನಾಗಿ ಗಂಜಲ ಹಾಕಿ ಒರೆಸ್ಕೊಳ್ತಾ ಇರೋದು. ಇಲ್ಲಿ ನನ್ನ ಮಗ ಏನೋ ಕೇಳ್ತಿದ್ದ, ಅವನ ಹತ್ರ ಮಾತಾಡಿಕೊಂಡು. ಅಂದರೆ ಈ ವ್ರತನ ಬಂದು ಫಸ್ಟ್ ಥಿಂಗ್ ವರಲಕ್ಷ್ಮಿ ವ್ರತನ ನಾವು ಅಮ್ಮ ಮನೆಯಲ್ಲೇ ಸೆಲೆಬ್ರೇಟ್ ಅಂದರೆ ರಿಚುವಲ್ನ ಫಾಲೋ ಮಾಡ್ತಾ ಇರೋದು. ಅದನ್ನು ವೈಪ್ ಮಾಡಿ, ಸೊ ನಾನು ಸ್ನಾನ ಮಾಡ್ಕೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು, ಅಂದರೆ ನಾವು ಏನೇ ಪೂಜೆ ವ್ರತ ಮಾಡ್ತಾಯಿದ್ದೀವಿ ಅಂತಂದರೂ ತಲೆಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡೋದ್ರಿಂದ ಏನೋ ದೋಷ ಬರೋದಿಲ್ಲ ಅಂತ ಹೇಳಿ, ಸೊ ನಾನು ಎಣ್ಣೆ ಹಚ್ಕೊಂಡು ಸ್ನಾನ ಮಾಡೋಣ ಅಂತ ಹೋಗಿದ್ದೆ. ಆದರೆ ಬೆಳಗ್ಗೇನು ಸ್ನಾನ ಮಾಡಿದ್ನಲ್ಲ, ಅದಕ್ಕೆ ನೆತ್ತಿ ಮೇಲೆ ಮಾತ್ರ ಒಂದು 3 ಸಲ ಎಣ್ಣೆ ಹಚ್ಚಿ ಸ್ನಾನ ಮಾಡ್ಕೊಂಡು ಬಂದೆ. ಬಂದ ತಕ್ಷಣ ಬಳೆ ಎಲ್ಲ ಫಸ್ಟೇ ಅಂದರೆ ನಾನು ಪ್ರಿಪ್ರೇಷನ್ ವೀಡಿಯೋ ಎಲ್ಲ ತೋರಿಸಿದ್ರೆ ಎಷ್ಟೊಂದು ಆಗಿರೋದು, ಯಾರಿಗಾದ್ರೂ ಯೂಸ್ ಕೂಡ ಆಗಿರೋದು ಅನಿಸುತ್ತೆ. ಒಂದೊಂದು ದಿನ ಸ್ಯಾರಿ ಯಾವ್ದು ಉಟ್ಕೋಬೇಕು, ಅದಕ್ಕೆ ಮ್ಯಾಚಿಂಗ್ ಬ್ಯಾಂಗಲ್ಸು, ಇಯರಿಂಗ್ಸು, ನಾವೇನು ಹಾಕ್ಕೋಬೇಕು, ಸೊ ಪ್ರತಿಯೊಂದನ್ನು ಒಂದೊಂದನ್ನೇ ನನಗೆ ಯಾವಾಗ ನೆನಪಾಗ್ತಿತ್ತು, ಫ್ರೀ ಆಗ್ತಿತ್ತು ಅದನ್ನೆಲ್ಲ ತೆಗೆದಿಟ್ಕೊಂಡಿದ್ದೆ. ಸ್ನಾನ ಮುಗಿಸ್ಕೊಂಡು ಬಂದಿದ್ದೆ. ಇನ್ನೇನು ಹೆಂಗೂ ದೇವರಿಗೆಲ್ಲ ರೆಡಿ ಮಾಡ್ತೀವಿ ಅಲ್ಲ, ಸೊ ಹಾಗಾಗಿ ಬಳೆ ಏನು ನನಗೆ ಅದನ್ನೆಲ್ಲ ಕೈಗೆ ಹಾಕ್ಕೊಂಡ್ಬಿಟ್ಟೆ. ಅದಾದಮೇಲೆ ಇಲ್ಲಿ ವ್ರತದ ದಾರ ಮತ್ತು ಚೊಂಬಿಗೆ ಕಟ್ತೀವಲ್ಲ, ಕಳಶಕ್ಕೆ ಕಟ್ತೀವಲ್ಲ, ಸೊ ಅದಕ್ಕೆ ಅರ್ಶಿನ ಕೊಂಬು ಬೇಕಿತ್ತು, ಅದನ್ನು ಪ್ರಿಪೇರ್ ಮಾಡಿಕೊಂಡೆ. ಅಷ್ಟರಲ್ಲಿ ನಮ್ಮಮ್ಮನೂ ಸ್ನಾನ ಮಾಡಿಕೊಂಡು ಹೊರಗಡೆ ಎಲ್ಲ ತೊಳ್ಕೊಂಡು ಬಂದರು. ಸೊ ನಮಗೆ ಬ್ಯಾಕ್ಗ್ರೌಂಡು ಡೆಕೋರೇಷನ್ ಮಾಡೋ ಪ್ಲ್ಯಾನ್ ಇರಲಿಲ್ಲ, ಸೊ ಹಾಗಾಗಿ ಇನ್ಸ್ಟೆಂಟಾಗಿ ಅಲ್ಲೇ ಪ್ಲ್ಯಾನ್ ಮಾಡಿದ್ದು. ಅದಾದಮೇಲೆ ಮಣೆ ಎಲ್ಲ ಹಾಕಿದ್ಮೇಲೆ ಈಗೇನು ಬಿಳಿ ಪಂಚೆ ಇದೆಯಲ್ಲ, ಇದನ್ನು ಹಾಕಿದ್ಮೇಲೆ ಸ್ವಲ್ಪ ಅನ್ಕಂಫರ್ಟ್ ಫೀಲ್ ಆಯಿತು. ಒಂದು ಸ್ವಲ್ಪ ಬೇರೆ ಥರನೇ ಶೇಪ್ ಕಾಣಿಸ್ತಿತ್ತು, ಬೇಡ ಅಂತ ಹೇಳಿ ಕ್ಯಾನ್ಸಲ್ ಮಾಡ್ಕೊಂಡಿದ್ದು. ಅದನ್ನು ತೆಗೆದುಬಿಟ್ಟು ಅದೇನೋ ಟೀ ಟೇಬಲ್ ಟಿಪ್ ಐತಲ್ಲ, ಅದ್ರ ಮೇಲೇ ಮಾತ್ರ ಕೂರಿಸ್ತಾ ಇರೋದು. ಸೊ ಫಸ್ಟಿಗೆ ತಟ್ಟೆ ಇಡಬೇಕಲ್ಲ, ಆ ತಟ್ಟೆಗೆ ಇಡೋಕ್ಕೆ ಮುಂಚೆ ಕೆಳಗಡೆ ಅಷ್ಟದಳ ಪದ್ಮ ರಂಗೋಲಿ ಬಿಡಬೇಕಲ್ಲ, ಸೊ ಅದನ್ನು ರಂಗೋಲಿ ಹಸಿಟ್ಟು, ಸೊ ರಂಗೋಲಿಗೆ ಯೂಶ್ವಲಾಗಿ ಅಕ್ಕಿ ಹಸಿನೂ ಮಿಕ್ಸ್ ಮಾಡಿರ್ತೀವಲ್ಲ, ಸೊ ಹಾಗಾಗಿ ಅದನ್ನು ನಮ್ಮಮ್ಮ ಬಿಡಿಸ್ಕೊಳ್ತಾ ಇದ್ದಾರೆ. ಸೊ ಈ ವಿಡಿಯೋನಲ್ಲಿ ಬರೀ ಪ್ರಿಪ್ರೇಷನ್ ವಿಡಿಯೋ ಮಾತ್ರನೇ ಇರುತ್ತೆ.
ಸೊ ಇದಾದಮೇಲೆ ನೆಕ್ಸ್ಟು ಹೀಗೆಲ್ಲ ಸೆಲೆಬ್ರೇಟ್ ಮಾಡಿದ್ವಿ ರಿಚುವಲ್ಸ್ನ, ಅದನ್ನು ನೆಕ್ಸ್ಟ್ ಇದರಲ್ಲಿ ತೋರಿಸ್ಕೊಡ್ತೀನಿ. ಸೊ ಇದೇನಿದೆ ರಾಗಿ ಅಂಡೆ, ಇದರಲ್ಲೇ ನಾವು ಕೂರಿಸ್ತಾ ಇರೋದು, ಇದರಲ್ಲೇ ನಾವು ಕೂರಿಸಿರೋದು. ಸೊ ನನಗೆ ಈ ವ್ರತನ ನಮ್ಮ ಮಮ್ಮಿ ಮೀನ್ಸ್ ಸೆಲೆಬ್ರೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಒಂದು 18 ಇಯರ್ಸ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಎಕ್ಸಾಕ್ಟಾಗಿ ಗೊತ್ತಿಲ್ಲ, ಇನ್ನೊಂದು ಸಲ ಕನ್ಫರ್ಮ್ ಮಾಡಿಕೊಂಡು ಹೇಳ್ತೀನಿ. ಸೊ ಆ ಕಳಶಕ್ಕೆ ಕೂರಿಸೋಣ ಅಂತ ಹೇಳಿಬಿಟ್ಟು ಅದಕ್ಕೆ ಫಸ್ಟು ಅರಿಶಿನ, ಕುಂಕುಮ, ಗಂಧ, ಸೊ ಅದನ್ನೆಲ್ಲ ಇಡ್ತಾಯಿದ್ದೀನಿ. ಸೊ ಫಸ್ಟು ಬಾಳೆ ಎಲೆ ಮೇಲೆ ಅಕ್ಕಿ ಹಾಕಿ, ಅಕ್ಕಿ ಮೇಲೆ ಈ ಕಲಶ ಅಂತ ಇಡ್ತಾ ಇರೋದು. ನಾನು ಒಳಗಡೆನೆ ಫಸ್ಟ್ ಚೊಂಬಿಗೆ ಫಸ್ಟೇ ಅರಿಶಿನ ಕೊಂಬನ್ನ ಕಟ್ಕೊಂಡು ಬಿಡ್ತೀನಿ. ಸೊ ಅದಕ್ಕೂ ಕೂಡ ಅರಿಶಿನ ಕುಂಕುಮ ಇಟ್ಟಿದ್ದಾಯಿತು. ಅದಾದಮೇಲೆ ಸ್ಯಾರಿನೂ ಅಷ್ಟೇ ಸಂಡೇನೇ ಪ್ಲೀಟ್ ಮಾಡಿಟ್ಟಿದ್ದೆ. ಹಿಂಗೂ ನಾನ್ ವೆಜ್ ಎಲ್ಲ ಸ್ಟಾಪ್ ಆಗಿದೆ, ಶ್ರಾವಣ ಸ್ಟಾರ್ಟ್ ಆಗಿದ ತಕ್ಷಣವೇ ನಾನ್ ವೆಜ್ ಎಲ್ಲ ಸ್ಟಾಪ್ ಆಗೋಗುತ್ತಲ್ಲ. ಸೊ ಅದಾದಮೇಲೆ ಮೊದಲನೇ ಶ್ರಾವಣ ಸ್ಟಾರ್ಟ್ ಆದಾಗೇ ಮನೆಯೆಲ್ಲ ಕಿಚನೆಲ್ಲ ಫುಲ್ ಕ್ಲೀನ್ ಮಾಡ್ಕೊಂಬಿಟ್ಟಿರ್ತೀವಿ. ಸೊ ಹಾಗಾಗಿ ಲಾಸ್ಟ್ ಅಂದರೆ ಇನ್ನೇನು ಹಬ್ಬ ಇದೆ ಶುಕ್ರವಾರ ಅನ್ನೋತ್ತಿಗೆ ಭಾನುವಾರನೇ ಪ್ಲೀಟ್ ಎಲ್ಲ ಮಾಡಿಟ್ವಿ. ಅಷ್ಟು ಪ್ಲೀಟ್ ಮಾಡಿಟ್ರು ಮತ್ತೆ ಉಡಿಸ್ಬೇಕಾದ್ರೆ ನೆರಿಗೆ ಸರಿ ಮಾಡು, ಮತ್ತು ಇನ್ನೂ ಎಕ್ಸ್ಟ್ರಾ ಪ್ಲೀಟ್ಸ್ ತೆಗಿ ಅಂತ ಇದ್ದೇ ಇತ್ತು ಕೆಲಸ. ಸೊ ಇದು ನೋಡ್ಬೋದು, ಈ ಕಲರ್ ಕಾಂಬಿನೇಷನಲ್ಲೇ ಸೀರೆನ ಉಡಿಸ್ತಿರೋದು. ಯೆಲ್ಲೋ ಕಲರ್ ಅನ್ನೋದು ಮಸ್ಟರ್ಡ್ ಮತ್ತು ಪರ್ಪಲ್ ಕಲರು. ಸೊ ನಮ್ಮಮ್ಮ ಫಸ್ಟೇ ನಾವು ಈ ಥರನೇ ಸೀರೆ ಉಡಿಸ್ಬೇಕು ಅಂತ ಫಸ್ಟೇ ಪ್ಲ್ಯಾನ್ ಆಗಿದ್ದು. ಸೊ ಅದೇ ಥರನೇ ಉಡಿಸ್ತಾ ಇರೋದು. ಸೊ ಪ್ರತಿಯೊಂದನ್ನು ಏನೇನು ಬೇಕು ಎಲ್ಲನೂ ಒಂದು ಕಡೆ ಅರೇಂಜ್ ಮಾಡಿ ಇಟ್ಟಿದ್ವಿ, ಯಾವುದನ್ನು ಮರಿಬಾರ್ದು ಅಂತ ಹೇಳಿ. ಏಕೆಂದರೆ ಇಷ್ಟು ಸಲ ಒಂದಲ್ಲ ಒಂದು ಮಿಸ್ ಆಗ್ತಿತ್ತು, ನೆನಪಿಗೆ ಬರ್ತಿರ್ಲಿಲ್ಲ, ಕೈಗೆ ಸಿಗ್ತಿರ್ಲಿಲ್ಲ. ಸೊ ಹಾಗಾಗಿ ನೆಕ್ಸ್ಟ್ ಇಯರಿಂದ ಅಥವಾ ನೆಕ್ಸ್ಟ್ ಟೈಮಿಂದ ನಾನು ಪೂಜೆ ಮಾಡಬೇಕಾದ್ರೆ ಹೆಂಗೆ ಪ್ರಿಪ್ರೇಷನ್ ಮಾಡ್ಕೊಳ್ತೀನಿ ಅನ್ನೋದನ್ನು ಮಿಸ್ ಮಾಡದೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಆವಾಗ ನಿಮಗೂ ಕೂಡ ಯೂಸ್ ಆಗುತ್ತೆ ಅಂತಲೇ ಅಂದ್ಕೊಳ್ತೀನಿ, ಓಕೆನಾ. ಸೊ ಇದು ಬಂದು ಹೊಸದಾಗಿಯೇ ಸೆಟ್ನ ತೊಗೊಂಬಂದಿದ್ದು, ಆರ್ಟಿಫಿಷಿಯಲ್ದೇ. ಡಾಬ್ ನನ್ನ ಹತ್ರ ಇತ್ತಲ್ವ, ಸೊ ಅದನ್ನು ನಾನು ಒಬ್ಬಳೇ ಯೂಸ್ ಮಾಡೋದ್ರಿಂದ ದೇವ್ರಿಗೆ ಅದನ್ನೇ ಹಾಕಿದ್ದಾಯಿತು. ಇದೆಲ್ಲ ಶಾಪಿಂಗ್ ಮಾಡಿದ್ದನ್ನೆಲ್ಲ ನಾನು ಯಾವುದೂ ವಿಡಿಯೋ ಶೇರ್ ಮಾಡ್ಕೊಳ್ಳೋಕ್ಕಾಗಿಲ್ಲ. ಅಂದರೆ ನಿಮಗೆ ಹೇಳಿದ್ದೆ, ಅಂದರೆ ಹುಣ್ಣಿಮೆ ಏನದು ಗುರುಪೌರ್ಣಿಮೆ ದಿನ ದೇವಸ್ಥಾನಕ್ಕೆ ಹೋಗಿದ್ವಲ್ಲ, ಆವತ್ತೇ ಇದು ಶಾಪಿಂಗ್ ಮಾಡ್ಕೊಂಡು ಬಂದಿದ್ದು. ಅನ್ಫಾರ್ಚುನೇಟ್ಲಿ ಅದನ್ನು ನಿಮ್ಮ ಜೊತೆ ಅವಾಗ ನಾನು ಶೇರ್ ಮಾಡ್ಕೊಳ್ಳೋಕ್ಕಾಗಿಲ್ಲ. ಸೊ ಇದು ಲಾಂಗ್ ಮತ್ತು ಶಾರ್ಟ್ ಹಾರ ಏನಿದೆಯೋ ಅದನ್ನು ನಾನು ಹಾಕಿದ್ದು. ಸೊ ಅದಾದಮೇಲೆ ನಾನು ಫೋನಲ್ಲಿ ಬೇರೆ ಏನೋ ನೋಡ್ತಿದ್ದೆ ಅನಿಸುತ್ತೆ, ಓಕೆನಾ. ಸೊ ಅದಾದಮೇಲೆ ಇಲ್ಲಿ ಕಳಶಕ್ಕೆ ನಾವು ನೀರು ಹಾಕಿ ದೇವ್ರನ್ನ ಸಂಕಲ್ಪ ಮಾಡೋವರೆಗೂ ಅದು ದೇವರಲ್ಲ, ನಾವೇನಲ್ಲಿ ದೇವ್ರ ಕುಂಜಿಲ್ಲ, ಸುಮ್ಮನೆ ಅಲ್ಲಿ ನೋಡಿದ್ದಷ್ಟೇ. ಆಮೇಲೆ ಇಲ್ಲಿ ಕೂತ್ಕೊಳ್ಳುತ್ತಾ ಇಲ್ಲ ಅಂತ, ಆಮೇಲೆ ಇಲ್ಲಿ ತಟ್ಟೆ ಎಲ್ಲ ಜೋಡಿಸ್ಬೇಕಲ್ವ. ಸೊ ಹಾಗಾಗಿ ತಟ್ಟೆ ಎಲ್ಲ ಇನ್ನೂ ಒಂದು ಸತಿ ವಾಶ್ ಮಾಡಿ, ಸೊ ನಮ್ಮ ಮನೆಯವ್ರ ಕೈಲಿ ಕೊಟ್ಟೆ, ಹಣ್ಣುಗಳನ್ನೆಲ್ಲ ಸ್ವಲ್ಪ ತಟ್ಟೆಗೆ ಜೋಡಿಸು ಅಂತ. ನಾನು ಅದಕ್ಕೆ ಮುಂಚೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಎಷ್ಟು ಗೈಸ್ ರಾತ್ರಿ ಎಲ್ಲ ನಿದ್ದೆನೇ ಮಾಡಿಲ್ಲ ಅಂತಲೇ ಹೇಳ್ಬೋದು. ಗುರುವಾರ ಬೆಳಗ್ಗೆ ಒಂದು 4:30 5 o'clock ಎದ್ದಿದ್ದು. ನೆಕ್ಸ್ಟು ಶುಕ್ರವಾರನೇ ಕಂಪ್ಲೀಟಾಗಿ ನಿದ್ದೆ ಮಾಡಿದ್ದಂತಲೇ ಹೇಳ್ಬೋದು. ನೋಡಿ, ನಾವು ಎಷ್ಟೇ ಜಾಗ್ರತೆಯಿಂದ ನಾವು ಫ್ರೂಟ್ಸ್ ತೊಗೊಂಡ್ರು ಅಂಗಡೀಲಿ ಮೋಸ ಮಾಡೋರು ಹೆಂಗಿದ್ರು ಮೋಸ ಮಾಡೇ ಮಾಡ್ತಾರೆ ನೋಡಿ. ಅಲ್ಲಿ ಫ್ರೂಟ್ಸ್ ಒಂದು ಅಷ್ಟು ಜಾಗ್ರತೆಯಿಂದ ಎಲ್ಲನೂ ಚೆನ್ನಾಗಿದೆ ಅಂತ ನೋಡಿ ಹಾಕಿದ್ರು ಯಾಮಾರಿಸಿ ಒಂದು ಕೊಳ್ತಿರೋದು ಹಾಕ್ಬಿಟ್ಟಿದ್ದಾರೆ, ಏನೂ ಮಾಡೋಕ್ಕಾಗಲ್ಲ. ಇದನ್ನು ನಮ್ಮ ಮನೆಯವರೇ ಜೋಡಿಸ್ಕೊಂಡು ಕೊಟ್ಟರು, ಓಕೆನಾ. ಅದಾದಮೇಲೆ ನಾನು ಹೇಳಿದ್ನಲ್ಲ ಕಳಶಕ್ಕೆ ಏನೇನು ಹಾಕಬೇಕು, ಲಾವಂಚ ಬೇರೆ ಆಗಿರ್ಬೋದು, ಜವಾದ್ ಪೌಡ್ರು, ಆಮೇಲೆ ಗವೆ. ಸೊ ಇದನ್ನೆಲ್ಲ ನಾವು ಮಾಮೂಲಿ ಕಳಶಕ್ಕೂ ಹಾಕ್ತೀವಿ. ಅದ್ರ ಜೊತೆ ಲಕ್ಷ್ಮೀ ಸ್ವರೂಪದಲ್ಲಿ ಏನೇ ಕೂರಿಸಿದ್ರು ಅದನ್ನೆಲ್ಲ ಹಾಕಬೇಕಲ್ವ. ಸೊ ಅದನ್ನೆಲ್ಲ ಒಂದು ಬಾಕ್ಸಲ್ಲಿ ನಾನು ತೆಗೆದಿಟ್ಟಿದ್ದೆ. ಶ್ರಾವಣ ಶುರು ಆಗಿದ ತಕ್ಷಣ ಫಸ್ಟ್ ನಾನು ಮಾಡಿದ ಕೆಲಸನೇ ಅದು. ಅದೇನು ಶಂಖ, ಲವಂಚ ಅದನ್ನೆಲ್ಲ ಒಂದು ಕಡೆ ಒಂದು ಕವರಲ್ಲಿ, ಪಚ್ಚಕರ್ಪೂರ, ಅಕ್ಷತೆ ಇದನ್ನೆಲ್ಲ ಒಂದು ಕಡೆ ತೆಗೆದಿಟ್ಟಿದ್ದೆ. ಅದಾದಮೇಲೆ ಕೆಲವೊಂದು ಹೂವು ಬೇಕಿತ್ತಲ್ಲ, ಸೊ ಹೂವು, ಹಾಲು, ತುಪ್ಪ ಅದು ಮುಂದೆ ನೆಕ್ಸ್ಟ್ ವಿಡಿಯೋನಲ್ಲಿ ಶೇರ್ ಮಾಡ್ತೀನಿ ನಾನು. ಸೊ ಅದನ್ನೆಲ್ಲ ತೆಗೆದು ಇಟ್ಕೊತಿದ್ದೆ ಎಲ್ಲ ಒಂದು ಕಡೆ ಇರಲಿ ಅಂತ.
ಸೊ ಈಗೆಲ್ಲ ಫಸ್ಟಿಗೆ ಒಂದು ಕಡೆ ಇಟ್ಟು ಕ್ಲೀನಾಗಿ ಕ್ಲೀನ್ ಮಾಡ್ಕೊಂಡು ಬಂದುಬಿಡೋಣ ಅಂತ ಹೇಳಿ ನಮ್ಮ ಮನೆ ನೋಡಿ ಅದೂ ಕೂಡ ನಿದ್ದೆ ಮಾಡಿಲ್ಲ. ಅದು ಸ್ವೀಟ್ಗೋಸ್ಕರ ಅಲ್ಲಿ ಕಾಯ್ತಾಯಿದ್ದೆ, ತಿನ್ನೋದಿಲ್ಲ ಏನಿಲ್ಲ, ಸ್ವೀಟ್ಗೋಸ್ಕರ ನೋಡ್ತಿದ್ದೆ ಆಯಿತಾ. ಮನೆ ಒಂದು ಸ್ವಲ್ಪ ಮೆಸ್ಸಪ್ ಆಗಿದೆ ಅಂತ, ಮೆಸ್ಸಪ್ಪಲ್ಲೇ ಇದೆ, ಪ್ಲೀಸ್ ಇಗ್ನೋರ್ ಮಾಡಿ ಅದನ್ನು. ಸೊ ನಮ್ಮ ಮನೆಯವ್ರು ನನಗೇನೋ ಹೇಳ್ತಿದ್ರು, ಅದಕ್ಕೆ ತಲೆ ನೆನೆಸ್ಕೋತಿದ್ದೆ ಆಯಿತಾ. ಇನ್ನೊಂದು ದ್ರಾಕ್ಷಿ ತೊಗೊಂಬಂದಿದ್ವಾ, ಅದಂತೂ ಚೆನ್ನಾಗೇ ಇರಲಿಲ್ಲ, ಎಲ್ಲ ಹೋಗ್ಬಿಟ್ಟಿತ್ತು. ಅದಾದಮೇಲೆ ಯಾವುದನ್ನು ಮರಿಬಾರ್ದು ಅಂತ ಹೇಳಿ ಒಂದು ಕಡೆ ಇಟ್ಟಿದ್ನಲ್ವ. ಸೊ ಬಳೆಗಳು, ಬ್ಲೌಸ್ ಪೀಸು, ಎಲೆ, ಅಡಿಕೆ ಅದನ್ನೆಲ್ಲ ಒಂದೊಂದೇ ತಟ್ಟೆಗೆ ಜೋಡಿಸ್ಕೊಳ್ತಾ ಇದ್ದೀನಿ. ನೋಡಿ ಆಗಲೇ ಹೇಳಿದ್ನಲ್ಲ ಮಣಿ ಮೇಲೆ ಕೂರಿಸಿಲ್ಲ ಅಂತ. ಸೊ ಇದ್ರ ಮೇಲೆ ಮುಂದೆ ಗಣೇಶ ಎಲ್ಲ ಮಾಡ್ತೀನಲ್ಲ ಅದನ್ನು ಇಡೋಣ ಅಂತ ಹೇಳಿ ನೋಡಿ ತೆಂಗಿನಕಾಯಿ, ಗೆಜ್ಜೆ ವಸ್ತ್ರ ಪ್ರತಿಯೊಂದನ್ನು ಒಂದೇ ಕಡೆ ಇಟ್ಟಿದ್ದೀನಿ ಗೈಸ್. ಈ ಸಲ ಯಾವುದನ್ನು ಮಿಸ್ ಮಾಡಬಾರ್ದು ಅಂತ ಹೇಳಿ. ಇದು ನೋಡಿ ಲಾಸ್ಟಲ್ಲಿ ಅಲಂಕಾರ ಎಲ್ಲ ಆದಮೇಲೆ, ಸೊ ಇದಾದಮೇಲೆ ನೆಕ್ಸ್ಟ್ ವೀಡಿಯೋದಲ್ಲಿ ಪೂಜೆ ಎಲ್ಲ ರಿಚುವಲ್ಸ್ ಎಲ್ಲ ಏನೇನು ನಾನು ಫಾಲೋ ಮಾಡಿದೆ ಅನ್ನೋದನ್ನು ಶೇರ್ ಮಾಡ್ಕೊಳ್ತೀನಿ. ಸೊ ಇದಿಷ್ಟ ಆಗಿತ್ತು ಪ್ರಿಪ್ರೇಷನ್ ವಿಡಿಯೋ. ಸೊ ಈ ವಿಡಿಯೋನ ಇಲ್ಲಿವರೆಗೂ ಪೂರ್ತಿಯಾಗಿ ನೋಡಿರೋದಕ್ಕೆ ಥ್ಯಾಂಕ್ ಯು. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ ಆಯಿತಾ, ಓಕೆನಾ. ಸೊ ನಾಡಿನ ವಿಡಿಯೋದಲ್ಲಿ ನಾನು ಯಾವ ರೀತಿ ಹಬ್ಬದ ರಿಚುವಲ್ಸ್ ಏನಿತ್ತು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಇದು ಪೂರ್ತಿ ಕಂಪ್ಲೀಟಾಗಿ ಪೂಜೆ ಎಲ್ಲ ಆದಮೇಲೆ ನಾನು ಬೆಳಗ್ಗೆ ಎತ್ತಿಕೊಂಡಿರೋ ಕ್ಲಿಪ್ಸ್.